ನೀವು ನೋಡ್ತಾ ಇದ್ದೀರಾ ಟಿವಿ9 ನ್ಯೂಸ್. ನಾನು ರೆಹಮಾನ್ ಹಾಸನ್. ಪಹಲ್ಗಾಂವ್ ದಾಳಿ ಮತ್ತೊಂದು ಭೀಕರ ವಿಡಿಯೋ ಈಗ ರಿಲೀಸ್ ಆಗಿದೆ. ಕಾಡ್ನಿಂದ ಹೊರಗಡೆ ಬಂದು ಏಕಾಏಕಿ ಗುಂಡಿನ ದಾಳಿ ನಡೆಸಿರುವಂತಹ ಉಗ್ರರ ಒಂದು ವಿಡಿಯೋ, ಮತ್ತೊಂದು ವಿಡಿಯೋ ಈಗ ಹೊರಬಂದಿದೆ. ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ ಉಗ್ರರು. ಪ್ರವಾಸಿಗರ ಮೇಲೆ ಎದ್ವಾ ತದ್ವಾ ಫೈರಿಂಗ್ ಮಾಡಿದ್ದಾರೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ಪಾಪ ಹೆಣವಾಗಿ ಹೋಗಿದ್ದು. ಒಂದು ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ, ನೋಡಿ. ಸೊ ಇದು ಪಹಲ್ಗಾಂವ್ನಲ್ಲಿ ನಡೆದಂಥ ಒಂದು ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರೇನು ಬಂದಿದ್ರು ಅಲ್ಲಿಗೆ ಆರಾಮವಾಗಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಬ್ಯೂಟಿಫುಲ್ ಆದಂಥ ಒಂದು ವೆದರ್. ಅಲ್ಲಿಗೆ ಸಾಕಷ್ಟು ಕಿಲೋಮೀಟರ್ ದೂರ ಕುದುರೆ ಮೇಲೆ ಬಂದಿರುವಂಥವ್ರು. ಯಾಕಂದರೆ ಅದು ವ್ಯಾಲಿ ಕಡಿದಾದಂಥ ಒಂದು ಪ್ರದೇಶ, ಅಲ್ಲಿಗೆ ಯಾವುದೇ ಗಾಡಿಗಳು ಹೋಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಟೂರಿಸಂ ಕುದುರೆಯಲ್ಲೇ ಹೋಗಬೇಕು. ದಿನಕ್ಕೆ ಸುಮಾರು 4,000 ರಿಂದ 5,000 ಜನ ಅಲ್ಲಿಗೆ ಪ್ರವಾಸಿಗರು ಕೂಡ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾವು ಬೇರೆ ಪ್ರವಾಸಿ ತಾಣಗಳ ರೀತಿಯಲ್ಲಿ ಎಲ್ಲೂ ಕೂಡ ಹೋಗಿ ಬರಬಹುದು ಅಂತ ಹೇಳಿ ಅಂದ್ಕೊಂಡಿದ್ದಂತಹ ಜನ, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಇದಕ್ಕಿದ್ದಂತೆ ಉಗ್ರರು ನುಗ್ಗಿದ್ರು. ಬಂದೂಕುಧಾರಿಗಳಾಗಿದ್ದಂಥ ಉಗ್ರರು. ಅವ್ರ ಹತ್ರ ಬಹುಶಃ ಈ ಹಿಂದಿನ ಒಂದು ಕಾರ್ಯಾಚರಣೆಯನ್ನು ಗಮನಿಸಿದ್ರೆ ಬಂದ ತಕ್ಷಣ ಫೈರಿಂಗ್ ಮಾಡ್ತಾರೆ, ಎದ್ವಾ ಫೈರಿಂಗ್ ಮಾಡಿ ಹೊರಟೋಗ್ಬಿಡ್ತಾರೆ. ಬಟ್ ಇಲ್ಲಿ ಹಾಗಾಗಿಲ್ಲ. ಬರ್ತಾರೆ, ಬಂದು ಹೆಸರು ಕೇಳ್ತಾರೆ, ಸಾಲಾಗಿ ನಿಲ್ಲಿಸ್ತಾರೆ, ಒಬ್ಬೊಬ್ಬರನ್ನಾಗಿ ಗುಂಡು ಹಾರಿಸಿ ಹೋಗ್ತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು ಗೊತ್ತಾಗುವಷ್ಟರಲ್ಲೇ 26 ಜನ ಭಾರತೀಯರು, ಅಂದರೆ 25 ಭಾರತೀಯರು, ಅದರಲ್ಲಿ ಒಬ್ಬ ನೇಪಾಳಿ ಪ್ರಜೆ, ಜೊತೆಗೆ 2 ವಿದೇಶಿಯರು, 28 ಜನ ಇಲ್ಲಿ ಪ್ರಾಣ ಚೆಲ್ಲಿದ್ರು. ಫೈರಿಂಗ್ ಮಾಡಿ ಮತ್ತೆ ಅಲ್ಲಿಂದ ಕಾಲ್ಕಿತ್ತಿದ್ರು ಉಗ್ರರು. ನರಮೇಧಕ್ಕೂ ಮುನ್ನ ಹೊಂಚು ಹಾಕಿದ್ರು ಉಗ್ರರು. ಪಹಲ್ಗಾಂವ್ನಲ್ಲಿ ಅಡಗಿ ಕೂತಿದ್ರು ಈ ಉಗ್ರ ರಾಕ್ಷಸರು. ಪೈನ್ ಮರಗಳ ಮೇಲೆ ಅಡಗಿದ್ದಂತಹ ಪರಮ ಪಾಪಿಗಳು. ಪ್ರವಾಸಿಗರು ಹೆಚ್ಚು ಸೇರೋದನ್ನೇ ಕಾಯ್ತಾ ಇದ್ರು. ಟೂರಿಸ್ಟ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಆಗ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಮರದಿಂದ ಏಕಾಏಕಿ ಜಿಗಿದು ಬಂದು ಮನ ಬಂದಂತೆ ದಾಳಿ ನಡೆಸಿದ್ದಾರೆ. ಪ್ರವಾಸಿಗರ ಮೇಲೆ ಗುಂಡಿನ ಮಳೆಗರೆದಿದ್ದಾರೆ ರಾಕ್ಷಸರು. ಸೊ ಇದು ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಈ ಮುಂಚೆನೇ ಅವರು ಪಹಲ್ಗಾಂವ್ನಿಗೆ ಬಂದಿದ್ರು. ಪಹಲ್ಗಾಂವಲ್ಲಿ ಬಂದು ಅಲ್ಲಿ ಒಂದಷ್ಟು ದಿನ ಇದ್ದು ಅದಾದ ನಂತರ ಪ್ಲ್ಯಾನ್ ಮಾಡಿಯೇ ಇಲ್ಲಿ ಬಂದು ಕಾರ್ಯಾಚರಣೆ ನಡೆಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಈ ಜಾಗದಲ್ಲಿ ಸೇನೆ ಇರೋದಿಲ್ಲ, ಸೇನೆ ಬರೋದಕ್ಕೂ ಕೂಡ ತಡವಾಗತ್ತೆ. ಸೊ ಇಲ್ಲಿ ನಾವು ಉಗ್ರ ಚಟುವಟಿಕೆಯನ್ನು ನಡೆಸಿದ್ರೆ, ಜನರನ್ನ ಇಲ್ಲಿ ನಾವು ಕೊಂದರೆ ಆಗ ಮತ್ತೆ ಇಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗಬಹುದು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡಿಕೊಂಡೇ ಇಲ್ಲಿ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಈಗ ಲಭ್ಯವಾಗ್ತಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಪೈನ್ ಗಿಡಗಳೇನಿದೆಯಲ್ಲ, ಆ ಗಿಡಗಳ ಮೇಲೆ ಅಡಗಿ ಕುಳಿತಿದ್ರು ಅಂತ. ಯಾವಾಗ ಪ್ರವಾಸಿಗರು ಒಂದಷ್ಟು ಗುಂಪಾಗಿ ಸೇರೋದಕ್ಕೆ ಆರಂಭಿಸಿದ್ರು ಆಗ ಇಳಿದ್ಬಿಟ್ಟು ಬಂದಿದ್ದಾರೆ. ಇದು ಅವರ ಒಂದು ಪ್ಲ್ಯಾನ್ನ ಒಂದು ಭಾಗ. ಸ್ವಲ್ಪ ಜನ ಇದ್ದಾಗ ಹೋಗಿ ಹೊಡೆದ್ರೆ ತುಂಬ ಕಮ್ಮಿ ಜನರು ಸಾಯ್ತಾರೆ, ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಇನ್ನೊಂದಷ್ಟು ಜನ ನಾನು ನರಮೇಧ ನಡೆಸಬೇಕು ಅನ್ನುವಂಥ ಒಂದು ಪ್ಲ್ಯಾನಿಂಗನ್ನು ಮಾಡಿಕೊಂಡೇ ಬಂದಿದ್ದಂಥ ಉಗ್ರರು. ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ರಕ್ತ ದೋಕುಳಿ ಆಡಿದಂಥ ಉಗ್ರರು. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ರೌಂಡ್ ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿರುವಂಥವನು ಅವನು ಉಗ್ರ. ನೋಡಿ ಹೇಗೆ ಆತ ನಡ್ಕೊಂಡು ಬರ್ತಾ ಇದ್ದಾನೆ. ಆತನ ಕೈಯಲ್ಲಿ ಬಂದೂಕು ನೋಡಿದ ತಕ್ಷಣ ಅಲ್ಲಿದ್ದಂತಹ ಪ್ರವಾಸಿಗರಿಗೆ ಭಯ ಆಗಿದೆ. ಬಟ್ ಬಹುಶಃ ಕಾಶ್ಮೀರ ಅಲ್ವಾ, ಸೈನಿಕರು ಕೂಡ ಓಡಾಡ್ತಾ ಇರ್ತಾರೆ, ಹಾಗೇ ಇರೋ ಸೈನಿಕರು ಇರ್ಬೋದು, ಏನೋ ಮಾತಾಡಕ್ಕೆ ಬಂದಿರ್ಬೋದು ಅಂಥೇಳಿ ಪ್ರವಾಸಿಗರು ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಬಂದಿದ್ದವನು ಉಗ್ರವಾದಿ ಅನ್ನುವಂಥದ್ದು ಪಾಪ ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲೇ ಹೆಣವಾಗಿ ಹೋಗಿದ್ರು.